ನಾನಿಲ್ಲದೆ ಪ್ರಪಂಚ ಇಲ್ಲ ಎಂದು ಮೆರೆಯುತ್ತಿದ್ದ ಹಲವರು ಈ ಸ್ಮಶಾನದಲ್ಲಿ ಅಂಗಾತ ಮಲಗಿ ಮಣ್ಣಲ್ಲಿ ಮಣ್ಣಾಗೋಗ್ಬಿಟ್ಟಿದ್ದಾರೆ. ಅರಮನೆ, ಆಳು ಕಾಳು, ಆಸ್ತಿ, ಐಶ್ವರ್ಯ, ವೈಭೋಗದಿಂದ ಬದುಕಿರುವಷ್ಟು ದಿನ ಮನುಷ್ಯತ್ವದ ಬಗ್ಗೆ ಚಿಂತನೆ ನಡೆಸದೆ ಜೀವನ ಕಳೆದ ವ್ಯಕ್ತಿ ಸತ್ತ ಕ್ಷಣದಿಂದಲೇ ಎಷ್ಟೊತ್ತಿಗೆ ಸಂಸ್ಕಾರ ಅಂತ ಕೇಳ್ಕೊಳ್ತಾ ವಾಸನೆ ಬಾರದಂತೆ ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿ ದುರ್ಗಂಧದಿಂದ ಪಾರಾಗಲು ಯತ್ನಿಸಿರ್ತಾನೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೂವಿನ ಅಲಂಕಾರ ಮಾಡಿ ಸ್ಮಶಾನಕ್ಕೆ ತಂದ ನಂತರ ಆ ಶವವನ್ನು ಗುಂಡಿಗಿಟ್ಟ ಕ್ಷಣವೇ ಅವನ ಸೊಂಟದಲ್ಲಿದ್ದ ಉಡುದಾರವನ್ನು ಸಹ ಕಿತ್ತುಕೊಂಡು ಅಂಗೈಗಳನ್ನು ಮೇಲೆ ಮಾಡಿ ಆಳಿಗೊಂದಿಡಿ ಮಣ್ಣಾಕಿ ಹಿಂದಿರುಗದಂತೆ ಹೊರಟೋಗ್ಬಿಡ್ತಾನೆ. ಸಮಾಧಿ ಕಟ್ಟಿ ವ್ಯಕ್ತಿ ಪರಿಚಯಿಸುವ ಕಲ್ಲು ನೆಟ್ಟು ಅವನು ನೆನಪುವ ಮಾಸದಂತೆ ಕಾಪಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಆದರೆ ಕಾಲನ ಮಹಿಮೆಗೆ ಎಲ್ಲವೂ ಮರೆಯಾಗಿಬಿಡುತ್ತೆ. ಆದರೆ ಜೀವಂತವಾಗಿದ್ದಾಗ ಮಾಡಿದ ಸತ್ಕಾರ್ಯಗಳು, ಸಮಾಜಮುಖಿ ಕೆಲಸಗಳು ವ್ಯಕ್ತಿ ಸತ್ತ ನಂತರವೂ ಅದನ್ನು ಜೀವಂತವಾಗಿಸುತ್ತೆ ಅಲ್ವಾ? ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ.